ನಮಸ್ತೆ ವೀಕ್ಷಕರೇ, ಓಂ ಗುರುದತ್ತಾತ್ರಾಯ ನಮಃ. ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ಇಂದಿನ ಈ ವಿಡಿಯೋದಲ್ಲಿ ಪಂಚಮ ಸ್ಥಾನ ಅಂತ ಕರಿತೀವಿ, ಪುತ್ರ ಸ್ಥಾನ ಅಂತೇಳಿ, ಪೂರ್ವ ಪುಣ್ಯದ ಮನೆ, ಪುತ್ರ ಭಾಗ್ಯ ಅಂತ ಕರಿತೀವಿ. ಕಾಲಪುರುಷ ಕುಂಡಲಿಯ ಪ್ರಕಾರ ಪೂರ್ವ ಪುಣ್ಯದ ಮನೆ, 5ನೇ ಮನೆ ಪುತ್ರ ಸ್ಥಾನ. ಈ ಪಂಚಮ ಸ್ಥಾನದಲ್ಲಿ ಸೂರ್ಯಗ್ರಹ ಬಂದು ಕೂತ್ರೆ ಯಾವ ರೀತಿ ಫಲ ಇರತಕ್ಕಂಥದ್ದು, ನಿಮ್ಮ ಜಾತಕನ ನೋಡ್ಕೊಳ್ಳಿ ವೀಕ್ಷಕರೇ. ಜಾತಕನ ಓಪನ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಲಗ್ನ ಯಾವುದಂತ ಲಗ್ನದಿಂದ ಕೌಂಟ್ ಮಾಡಿ. ಮೇಷ ಲಗ್ನನ ಮೇಷ, ಋಷಭ, ಮಿಥುನ, ಕರ್ಕ, ಸಿಂಹ, ಈ ರೀತಿಯಾಗಿ 5ನೇ ಮನೆ ನಿಮ್ಮ ಲಗ್ನ ಯಾವುದಿದಾನೋ ಅಲ್ಲಿಂದ ರೈಟಿಗೆ ಎಣಸ್ಕೊಂತ ಬನ್ನಿ. 5ನೇ ಮನೆಯಲ್ಲಿ ರವಿ ಇದಾನ, ಅದರ ಫಲ ಯಾವ ರೀತಿ ಇರುತ್ತೆ ಅಂತ ನೋಡೋಣ ವೀಕ್ಷಕರೇ. ಪಂಚಮ ಸ್ಥಾನದಲ್ಲಿ ರವಿ ಇದ್ದಾಗ ಜನಿಸಿರ್ತಕ್ಕಂಥವರು ತುಂಬ ವಿದ್ಯಾವಂತರಾಗಿರ್ತಾರೆ. 5ನೇ ಮನೆಯಲ್ಲಿ ರವಿ ಇದ್ದಾಗ ಜನಿಸಿರ್ತಕ್ಕಂಥವರು ತುಂಬ ವಿದ್ಯಾವಂತರಾಗಿರ್ತಾರೆ. ಆನಂತರ ಪಿತೃ ಸುಖವನ್ನು ಅನುಭವಿಸ್ತಕ್ಕಂಥದ್ದು, ಪಿತೃಕಾರಕ ಮತ್ತು ಆತ್ಮಕಾರಕ ಅಂತ ಕರಿತೀವಿ ರವಿನ. ಪಿತೃ ಸುಖನ ಯಥೇಚ್ಛವಾಗಿ ಅನುಭವಿಸ್ತಾರೆ. ತಂದೆಗೆ ಭಾಳ ಪ್ರಿಯಕರವಾಗಿರ್ತಕ್ಕಂಥ ಮಗನಾಗಿರ್ತಾನೆ ಪಂಚಮ ಸ್ಥಾನದಲ್ಲಿ ರವಿ ಇದ್ದಾಗ ಜನಿಸಿರ್ತಕ್ಕಂಥವನು. ಆಮೇಲೆ ಸ್ನೇಹಿತರಿಂದ ಸ್ವಲ್ಪ ಸಮಸ್ಯೆನ ಅನುಭವಿಸ್ತಕ್ಕಂಥದ್ದು. ಮಿತ್ರ ಸುಖ ಅಲ್ಪ ಉಳ್ಳವರು ಅಂತ ಕರಿತೀವಿ. ಸ್ನೇಹಿತರಿಂದ ಈ ಹೊರಗಡೆ ಯಾರೋ ಒಂದು ಫ್ರೆಂಡ್ಶಿಪ್ ಮಾಡಿರ್ತೀರ, ನಂಬಿಕೆ ವಿಶ್ವಾಸದಿಂದ ಏನೆಲ್ಲ ಮಾಡ್ತೀರಾ, ಆದರೆ ಅವರು ನಿಮಗೆ ನಂಬಿಕೆ ದ್ರೋಹನ ಮಾಡ್ತಕ್ಕಂಥದ್ದು. ತುಂಬ ಹುಷಾರಾಗಿರಿ ವೀಕ್ಷಕರೇ. ಕೃಚ್ಛ ಸಂತಾನ ಉಳ್ಳವರು, ಈ ಸಂತಾನ ಒಂದು ವಿಚಾರದಲ್ಲಿ ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ಮಕ್ಕಳು, ತುಂಬ ಸಿಟ್ಟಿನ ಸ್ವಭಾವದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮಕ್ಕಳು ಆಗ್ತಕ್ಕಂಥ ಯೋಗ ಚೆನ್ನಾಗಿರ್ತಕ್ಕಂಥದ್ದು. ಪಂಚಮದಲ್ಲಿ ರವಿ ಇದ್ದಾಗ ಜನಿಸಿರ್ತಕ್ಕಂಥವ್ರು. ಪಂಚಮ ಸ್ಥಾನ 5ನೇ ಸ್ಥಾನ ಅರ್ಥ ಮಾಡ್ಕೊಳ್ಳಿ. ಲಗ್ನದಿಂದ 5ನೇ ಭಾವ, ಪಂಚಮ ಸ್ಥಾನದಲ್ಲಿ ರವಿ ಇದ್ದಾಗ ಜನಿಸಿದವರ ಜಾತಕ ಫಲ ವೀಕ್ಷಕರೇ. ಮಕ್ಕಳನ್ನು ಯಥೇಚ್ಛವಾಗಿ ಪ್ರೀತಿ ಮಾಡ್ತಾರೆ. ಯಾರ ಜಾತಕದಲ್ಲಿರುತ್ತೋ ಅವರು ಮಕ್ಕಳನ್ನು ತುಂಬ ಪ್ರೀತಿ ಮಾಡ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ರವಿ ಇದ್ದಾಗ ಜನಿಸಿರ್ತಕ್ಕಂಥವ್ರು ವೀಕ್ಷಕರೇ. ಆಮೇಲೆ ತುಂಬ ಕಾಮಿಡಿ ಕಲಾವನ್ನು ಹೊಂದಿರತಕ್ಕಂಥದ್ದು, ಭಾಳ ಕಾಮಿಡಿ ಪರ್ಸನ್ ಆಗಿರ್ತಾರೆ. ಎಂಟರ್ಟೈನ್ಮೆಂಟ್ ಜೊತೆಗಿರ್ತಕ್ಕಂಥ ಸ್ನೇಹಿತರಿಗೆ, ಸಂಬಂಧರಿಗೆ, ಯಾರೇ ಆಗಿರಲಿ ಅವ್ರ ಜೊತೆಗಿದ್ದರೆ ತುಂಬ ಖುಷಿಯಾಗಿ ಲೈಫನ್ನು ಲೀಡ್ ಮಾಡ್ತಕ್ಕಂಥದ್ದು. ಅವರು ಯಾರನ್ನು ಇಷ್ಟಪಡ್ತಾರೋ ಅವರ ಭಾಳ ಸಂಗಾತಿಯಾಗಿರಲಿ, ಸಹೋದರರಾಗಿರಲಿ, ಅಣ್ಣ ತಮ್ಮ, ಅಕ್ಕ, ತಂದೆ, ತಾಯಿ, ತಂಗಿ, ಯಾರೇ ಆಗಿರಲಿ ಅವ್ರ ಜೊತೆಲಿ ಇರ್ತಕ್ಕಂಥವ್ರಿಗೆ ಭಾಳ ಹಾಸ್ಯ ಕಲಾವಿದರಾಗಿರ್ತಕ್ಕಂಥದ್ದು. ಅಂದರೆ ಈ ಹಾಸ್ಯ ಮಾಡ್ತಕ್ಕಂಥದ್ದು, ನಟನೆ ತುಂಬ ಚೆನ್ನಾಗಿರುತ್ತೆ ಅವರಿಗೆ. ನಟನೆ ಮಾಡ್ತಕ್ಕಂಥದ್ದು, ಕಾಮಿಡಿ ಮಾಡ್ತಕ್ಕಂಥದ್ದು ಅವ್ರ ಜಾತಕದಲ್ಲಿ ತುಂಬ ಎದ್ದು ಕಾಣುತ್ತೆ ವೀಕ್ಷಕರೇ. ಆನಂತರ ಇವರು ವಿನೋದಿಗಳು, ನಾನಾ ರೀತಿಯಲ್ಲಿ ಆರಾಮಾಗಿ ಎಂಟರ್ಟೈನ್ಮೆಂಟಾಗಿ ಜೀವನನ ಕಳೀತಕ್ಕಂಥದ್ದು, ವಿಲಾಸ ಜೀವನ ಅಂತ ಕರಿತೀವಿ. ಆರಾಮಾಗಿ ಎಂಜಾಯ್ ಆಗಿರ್ತಕ್ಕಂಥದ್ದು. 5ನೇ ಮನೆಯಲ್ಲಿ ರವಿ ಇದ್ದರೆ ತುಂಬ ಹಂಗೆ ಫೆಸಿಲಿಟೀಸು ಕೂಡ ಕೊಡ್ತಾನೆ. ಇವರು ಯಾವುದಾದ್ರೂ ಒಂದು ಕಾರ್ಯನ ಕೈಗೊಂಡ್ರೆ ಪೂರ್ಣವಾಗಿ ಆಲೋಚಿಸ್ತಾರೆ. ಅಂದರೆ ಈ ಒಂದು ಎಕ್ಸಾಂಪಲ್, ಒಂದೇನೋ ಕೆಲಸ ಹಿಡಿತಿದ್ದಾರೆ, ಇವತ್ತು ನಾವೇನೋ ಒಂದು ಹೊಲಕ್ಕೆ, ಮನೆಗೋ ಯಾವುದೋ ಒಂದು ವೃತ್ತಿ ಮಾಡೋಕ್ಕೆ ಹೋಗ್ತಿದ್ದೀವಿ ಸರ್, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂದರೆ ಅದನ್ನು ಡೆಪ್ತಾಗಿ ಆಳವಾಗಿ ಯೋಚನೆ ಮಾಡ್ತಾರೆ. ಪೂರ್ತಿ ಎಂಡ್ ಆಫ್ ದಿ ಡೇ ಅದು ಏನಾಗ್ಬೋದು, ಅದರಿಂದ ಪಾಸಿಟಿವ್ ಆಗುತ್ತೋ ಅಥವಾ ನೆಗೆಟಿವ್ ಆಗುತ್ತೋ, ಅದನ್ನು ಮಾಡಿದರೆ ನಾನು ಈ ಕಾರ್ಯ ಮಾಡಿದರೆ ಸಕ್ಸಸ್ ಆಗ್ತೀನೋ ಅಥವಾ ಇಲ್ವಾ, ಈ ರೀತಿಯಾಗಿ ಇನ್ಡೆಪ್ತಾಗಿ ಹೋಗ್ತಕ್ಕಂಥದ್ದು. ಆಳವಾಗಿ ಯಾವುದೇ ಒಂದು ಕಾರ್ಯ ಕೈಗೂಡಲಿ, ಒಂದು ಎಲ್ಲಿಗೋ ಹೋಗ್ಬೇಕಾ, ಒಂದೇನೋ ಟ್ರಿಪ್ ಪ್ಲಾನ್ ಮಾಡಿದ್ರೆ ಆಳವಾಗಿ ಯೋಚನೆ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಇರುತ್ತೆ ಇವ್ರದ್ದು. ಈ ಸ್ಥಿರ ಮನಸ್ಸಿನವರು, ಸದೃಢವಾದ ಸಂಕಲ್ಪ, ಸ್ಥಿರವಾಗಿರ್ತಕ್ಕಂಥ ಗಟ್ಟಿ ಮನಸ್ಸಿನವರು. ಯಾಕಂದರೆ ಆತ್ಮಕಾರಕ ರವಿ ಪಂಚಮದಲ್ಲಿ ಬಂದು ಕೂತಾಗ ಸ್ಥಿರವಾಗಿರ್ತಕ್ಕಂಥ ಮನಸ್ಸು ಅಂದರೆ ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಡಿಸಿಷನನ್ನು ತಾವೇ ಓನಾಗಿ ತಗೊಂಡ ಮೇಲೆ ಯಾರೇ ಬಂದು ಏನೇ ಮಾತಾಡಿದ್ರು, ಯಾವುದೇ ಒಂದು ಡಿಸ್ಟರ್ಬ್ ಮಾಡಿದರೂ ಕೂಡ ಅವ್ರ ಮನಸ್ಸು ಬದಲಾಗಲ್ಲ. ಅಂದರೆ ಒಂದು ಡಿಸಿಷನ್ ತಗೊಂಡಿದ್ದಾರಾ, ಇವತ್ತು ನಾನು ಈ ಕಾರ್ಯ ಮಾಡಬೇಕಾ, ಮಾಡೇ ತಿರ್ತಾರೆ. ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಬೇಕಿದ್ರೆ ಜಾತಕನ. ನಿಮ್ಮ ಲಗ್ನ ಕುಂಡ್ಲಿ ಇಟ್ಕೊಳ್ಳಿ, ಮುಂದೆ ನೋಡ್ಕೊಳ್ಳಿ. ಒಂದೊಂದೇ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಕ್ಲೀನಾಗಿ ಅನಾಲಿಸಿಸ್ ಮಾಡ್ಕೊಳ್ಳಿ, ಅದನ್ನು ನೋಡ್ಕೊಳ್ಳಿ. ಈ ರೀತಿಯಾಗಿರ್ತಕ್ಕಂಥದ್ದು ಸ್ಥಿರ ಬುದ್ಧಿಯವರಾಗಿರ್ತಾರೆ. ಯಾವುದೇ ರೀತಿ ಚಂಚಲ ಮನಸ್ಥಿತಿ ಇರೋದಿಲ್ಲ ಪಂಚಮ ಸ್ಥಾನದಲ್ಲಿ ರವಿ ಇದ್ದಾಗ. ಈ ರೀತಿಯಾಗಿ ಗುಣಲಕ್ಷಣಗಳನ್ನು ಹೊಂದಿರ್ತಾರೆ ವೀಕ್ಷಕರೇ. ನಿಮ್ಮ ಜಾತಕನ ನೋಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ, ಆಸಕ್ತಿ ಇರತಕ್ಕಂಥ ಸ್ನೇಹಿತರಿಗೆ ಶೇರ್ ಮಾಡಿ. ಆನಂತರ ನಿಮಗೇನಾದರೂ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಬೇಕಂದರೆ ಕಾಲ್ ಫಾರ್ ಅಪಾಯಿಂಟ್ಮೆಂಟ್, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಅಲ್ಲಿ ಕೆಳಗಡೆ ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ ಮಾತಾಡ್ತೀನಿ. ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಏನಾದರೂ ಬೇಕಂದರೆ ಅಂತ ಹೇಳ್ತಾ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಪಂಚಮ ಸ್ಥಾನದಲ್ಲಿ ಮುಂದೆ ಬರ್ತಕ್ಕಂಥ ಮಾತುಕಾರಕ ಚಂದ್ರ ಇರುವಾಗ ಯಾವ ಫಲ ಇರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಒಳ್ಳೆಯದಾಗಲಿ. ಜೈ ಗುರುದತ್ತ.